ಶಾಕಾರಿ ಫಿಲಮ್ ಎಂದು ರಿಲೀಸ್ ಆಗಿದೆ. ಸಂದೀಪ್ ಸುಂಕ ಅವರ ಫಸ್ಟ್ ಡೈರೆಕ್ಷನ್ ಫಿಲಮ್. ಇದಕ್ಕಿಂತ ಮುಂಚೆ ಅವರು ಶಾರ್ಟ್ ಫಿಲಮು ಈ ಥರ ಮುಂತಾದ ಚಿಕ್ಕ ಚಿಕ್ಕ ಫಿಲಮ್ ಡೈರೆಕ್ಷನ್ ಮಾಡ್ತಿದ್ರು. ಈಗ ಫಸ್ಟ್ ಟೈಮ್ ದೊಡ್ಡ ಫಿಲಮ್ಗೆ ಕೈ ಹಾಕಿದ್ದಾರೆ. ರಂಗಾಯಣ ರಘು ಅವರು ಈ ಫಿಲಮಲ್ಲಿ ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇದರಲ್ಲಿ ಕ್ರೈಮ್ ಸಸ್ಪೆನ್ಸ್ ಯಾವ ಥರ ತೋರಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ನೀವಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಿನಿಮಾದ ರಿವ್ಯೂ ಬಗ್ಗೆ ಹೇಳೋದಾದರೆ, ಸಿನಿಮಾದ ಮೇನ್ ಪ್ಲಾಟ್ ಬಂದುಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನಲ್ಲಿಂದ ಒಂದು ಕಳ್ಳ ತಪ್ಪಿಸ್ಕೊಂಡು ಬರ್ತಾನೆ. ಕಳ್ಳ ತಪ್ಪಿಸ್ಕೊಂಡು ಬಂದು ಒಂದು ಹೋಟ್ಲಲ್ಲಿ ಸೇರ್ಕೊಳ್ತಾನೆ. ಹೋಟ್ಲಲ್ಲಿ ಸೇರಿಕೊಂಡು ಅಲ್ಲೊಂದು ಕೊಲೆ ಆಗುತ್ತೆ. ರಂಗಾಯಣ ರಘು ಅವರಿಗೂ ಮತ್ತು ಕೊಲೆಯಲ್ಲಿ ನಡೆಯೋ ಸಸ್ಪೆಕ್ಟ್ಗೂ ತಪ್ಪಿಸ್ಕೊಂಬಂದಿರೋ ಪೊಲೀಸ್ ಅವ್ರಿಗೂ ನಡೆಯೋ ಮೇನ್ ರೀಸನ್ನೇ ಈ ಸಿನಿಮಾದ ಮೇನ್ ಥಿಂಗ್ ಪ್ಲಾಟ್ ಆಗಿರುತ್ತೆ. ಇನ್ನು ಈ ಸಿನಿಮಾದ ಅನಾಲಿಸಿಸ್ ಬಗ್ಗೆ ಹೇಳಿದ್ರೆ, ರಂಗಾಯಣ ರಘು ಅವರಂತ ಶಾಕಾಹಾರಿಯಲ್ಲಿ ಹೋಟ್ಲ್ ನಡೆಸ್ಕೊಳ್ತಾ ಇರ್ತಾರೆ. ಆ ಶಾಕಾಹಾರಿ ಹೋಟ್ಲಲ್ಲಿ ಎಲ್ಲ ಸಸ್ಯಾಹಾರಿಯನ್ನು ಮಾಂಸವನ್ನು ಬಿಟ್ಟು ಬರೀ ಸಸ್ಯಾಹಾರಿಯನ್ನು ಹೋಟ್ಲನ್ನು ನಡೆಸ್ಕೊತ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾ ಬರ್ತಿರ್ತಾರೆ. ಇನ್ನು ಗುರು ದೇಶಪಾಂಡೆ ಅವರು ಒಂದು ಪ್ರಾಮಾಣಿಕ ಪೊಲೀಸ್ ಕ್ಯಾರೆಕ್ಟರ್ನ ನಿಭಾಯಿಸ್ಕೊಂಡು ಒಂದೊಳ್ಳೆ ಪೊಲೀಸ್ ಕ್ಯಾರೆಕ್ಟರ್ ಆಗಿರ್ತಾರೆ. ಅವರಿಗೂ ರಂಗಾಯಣ ರಘು ಅವರಿಗೂ ಗುರು ದೇಶಪಾಂಡೆ ಅವ್ರಿಗೂ ಫಿಲಮ್ಗೆ ಏನು ಸಂಬಂಧ, ಬಟ್ ಈ ಸಿನಿಮಾದಲ್ಲಿ ವಿಲನ್ ಆಗಿರ್ತಾರೆ ರಂಗಾಯಣ ರಘು ಅವರು. ಅವ್ರ ಸ್ಟೋರಿನ ಅವರೇ ಹೇಳ್ಕೊಂಡು ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಅನ್ನೋ ಥರ ತೋರಿಸ್ಕೊಟ್ಟಿದ್ದಾರೆ. ಬಟ್ ತೋರಿಸ್ಕೊಟ್ಟಿರೋ ರೀತಿ, ವಿಧಾನ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗಂತೂ. ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ನು ಮತ್ತು ಸ್ಟೋರಿ ಲೈನ್ ಆಗಲಿ, ಅಲ್ಲಿ ನಡೆರೋ ಮರ್ಡರ್ ಮಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡೋದಂತ ಪ್ರತಿಯೊಂದೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಸಂದೀಪ್ ಸುಂಕ ಅವ್ರ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕೆಲವೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ತೋರಿಸಿರ್ಬೇಕಾದ್ರೆ ಕೆಲವೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮಾತೇ ಇಲ್ಲ, ಬಟ್ ಮ್ಯೂಸಿಕಲ್ಲೇ ಅರ್ಥ ಆಗೋ ಥರ, ಬಟ್ ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡೋ ಥರ ರೀತಿಯಲ್ಲೇ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಷ್ಟು ನೀಟಾಗಿ ಪ್ರೆಸೆಂಟೇಷನ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಫಸ್ಟ್ ಹಾಫ್ ಅಂತೂ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನಿಸಿದ್ರು ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅಲ್ಲಿನೇ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಪರವಾಗಿಲ್ಲ, ಬಟ್ ಸಸ್ಪೆನ್ಸ್ ಸ್ಕ್ರೀಮ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಿನಿಮಾ ನೋಡ್ತಾ ಇದ್ರೆ ಅಷ್ಟೊಂದು ಫೀಲ್ ಆಗುತ್ತೆ. ಇನ್ನು ಲಾಸ್ಟ್ 30 ಮಿನಿಟ್ಸ್ ಅಂತೂ ಹೇಳೋಕ್ಕಾಗಲ್ಲ. ಅಷ್ಟು ಕ್ರೈಮ್ ಸಸ್ಪೆನ್ಸ್ನ ಸ್ಟೋರಿ ಅರ್ಥ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ನೋಡ್ತಾ ಇದ್ರೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಸೀನೇ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಗುರು ದೇಶಪಾಂಡೆ ಅವ್ರ ಆ್ಯಕ್ಟಿಂಗಲ್ಲಿ, ರಂಗಾಯಣ ರಘು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳಿದ್ರೆ, ಡೈರೆಕ್ಟರ್ ಒಂದು ಸಂದೀಪ್ ಸುಂಕ ಅವರು ಇದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಫಿಲಮ್ಸ್ನ ಮಾಡ್ತಾಯಿದ್ರು ಅಷ್ಟೇ, ಚಿಕ್ಕ ಪುಟ್ಟ. ಅದು ಬಿಟ್ಟು ಫಸ್ಟ್ ಟೈಮ್ ಈ ಥರ ಫಿಲಮ್ ಮಾಡಿದ್ದಾರೆ. ಅದರಲ್ಲೂ ಒಂದು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ನ, ಸ್ಕ್ರೀನ್ ಪ್ಲೇ ತೋರಿಸ್ಕೊಂಡು ತುಂಬ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಫಿಲಮ್ ಅಂತೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇಲ್ಲಿ ತುಂಬ ಚೆನ್ನಾಗಿದೆ. ಸಿನಿಮಾದ ಮೇನ್ ಅಂದರೆ ಮರ್ಡರ್ ಮಿಸ್ಟ್ರಿಗೂ ರಂಗಾಯಣ ರಘು ಅವ್ರಿಗೂ, ಬಟ್ ಅವ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದು ಮೇನ್, ಅದರಿಂದನೇ ತಗೊಂಡು ಹೋಗ್ತಾ ಇರುತ್ತೆ. ಸಿನಿಮಾದ ಮೇನ್ ನಡೆಯೋದೇ ಲೀಡೆಲ್ಲ ಅಲ್ಲೇ ನಡೀತಾ ಇರುತ್ತೆ. ಇನ್ನು ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳಿದ್ರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರು ಅನಿಸುತ್ತೆ ಬ್ಯಾಕ್ಗ್ರೌಂಡ್ಸ್ಗಳು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಪ್ರೆಸೆಂಟೇಷನ್ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಒಂದು 40 ಮಿನಿಟ್ಸ್ ಸ್ವಲ್ಪ ಸ್ಲೋ ಪ್ರೆಸೆಂಟೇಷನ್ ತೋರಿಸಿದ್ದಾರೆ. ಸ್ವಲ್ಪ ಅಲ್ಲಿ ಹೋಗ್ತಾ ಸ್ವಲ್ಪ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದಂತ ನನಗಂತೂ ಫೀಲ್ ಆಯಿತು. ಓವರಾಲ್ ಆಗಿ ಮೂವಿ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿದೆ. ನನ್ನ ರೇಟಿಂಗ್ ಬಂದುಬಿಟ್ಟು 5ಗೆ 3.5. ನಿಮ್ಗೇನಾದರೂ ನಮ್ಮ ರಿವ್ಯೂ ಇಷ್ಟ ಆಯ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.